ಅಗಸ್ತ್ಯರು ಸ್ಥಾಪಿಸಿದ್ದಷ್ಟೇ ಅಲ್ಲ, ಶ್ರೀ ಶ್ರೀ ಶಂಕರಾಚಾರ್ಯರು ಕೂಡ ಇಲ್ಲಿಗೆ ಬಂದು ಶ್ರೀಚಕ್ರವನ್ನು ಸ್ಥಾಪಿಸಿ ಅನ್ನಪೂರ್ಣೆಯನ್ನು ಪೂಜಿಸಿದ್ದರು ಎನ್ನುವ ಪ್ರತೀತಿಗಳಿವೆ. ಇಂಥ ತಾಯಿಗೆ ಇಲ್ಲಿ ವಿಶಿಷ್ಟ ಬಗೆಯ ಅಭಿಷೇಕ ನೆರವೇರುತ್ತದೆ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ. ಇಲ್ಲಿನ ಧರ್ಮಾಧಿಕಾರಿಗಳೇ ತಾಯಿಗೆ ಪೂಜಾ ಕ್ರಮಗಳನ್ನು ನೆರವೇರಿಸುತ್ತಾರೆ. ಆ ವಿಶಿಷ್ಟ ಪೂಜಾ ಕ್ರಮಗಳೇ ಭಕ್ತರನ್ನ ಆಕರ್ಷಿಸುವುದು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಅನ್ನಪೂರ್ಣಾಂಬಿಕೆಗೆ ಜಯ ಮಂಗಳಂ, ಅನ್ನಪೂರ್ಣಾಂಬಿಕೆಗೆ ಜಯ ಮಂಗಳಂ, ಅನ್ನಪೂರ್ಣೇಶ್ವರಿಗೆ ಅಮೃತ ಸ್ವರೂಪೆಗೆ, ಅನ್ನಪೂರ್ಣೇಶ್ವರಿಗೆ ಅಮೃತ ಸ್ವರೂಪೆಗೆ, ಆನಂದದಾಯಿನಿಗೆ ಶುಭ ಮಂಗಳಂ, ಆನಂದಕಾರಿಣಿಗೆ ಜಯ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಅನ್ನಪೂರ್ಣಾಂಬಿಕೆಗೆ ಜಯ ಮಂಗಳಂ. ಅಗಸ್ತ್ಯ ಮಹರ್ಷಿಗಳಿಂದ ಯಂತ್ರ ರೂಪದಲ್ಲಿ ಸ್ಥಾಪನೆಯಾದಂಥ ಕ್ಷೇತ್ರ ಇದು. 1969ರಲ್ಲಿ ನಮ್ಮ ಹಿರಿಯರು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಪ್ರಾರಂಭ ಮಾಡಿ 1973ರಲ್ಲಿ ಅಕ್ಷಯ ತೃತೀಯ ದಿವಸ ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ಅನ್ನುವಂಥ ನಾಮಾಂಕಿತದೊಂದಿಗೆ ಆದಿಶಕ್ತಿಯ ಪ್ರತಿಷ್ಠೆ, ಅನ್ನಪೂರ್ಣೇಶ್ವರಿಯ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ, ತತ್ಸಂಬಂಧವಾಗಿರ್ತಕ್ಕಂಥ ಸಾಮ್ರಾಜ್ಯ ಪಟ್ಟಾಭಿಷೇಕ ಕುಂಭಾಭಿಷೇಕವನ್ನು ಬ್ರಹ್ಮೈಕ್ಯ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ ಸಂಸ್ಥಾನದ ಇವರ ದಿವ್ಯ ಹಸ್ತದಿಂದ ನಡೆಸಿ ಆನಂತರ ಲೋಕೋತ್ತರವಾಗಿ ಇದು ಪ್ರಚಾರಕ್ಕೆ ಮತ್ತು ಎಲ್ಲರ ಗಮನಕ್ಕೆ ಬರತಕ್ಕಂಥ ವ್ಯವಸ್ಥೆಗೆ ಕಾರಣವಾಗಿರ್ತಕ್ಕಂಥದ್ದು. ಎಲ್ಲ ಜನಾಂಗದವರು ಕೂಡ ಕೃಷಿ ಅಂತ ಹೇಳುವಾಗ ಎಲ್ಲ ಜನಾಂಗದವರು ಕೃಷಿಯನ್ನು ನಡೆಸ್ತಾರೆ. ಹಾಗಾಗಿ ಎಲ್ಲ ಜನಾಂಗದವರು ಕೂಡ ತಾಯಿಯ ಸನ್ನಿಧಿಗೆ ಬಂದು ಆ ಕೃಷಿಯ ಮುಖಾಂತರವಾಗಿ ತಾಯಿಯ ದರ್ಶನ, ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಲ್ಲಿ ಈ ಕ್ಷೇತ್ರವನ್ನು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಮಾಜಮುಖಿಯಾಗಿ ಈ ಯೋಜನೆಗಳ ಮುಖಾಂತರವಾಗಿ ಸಮಾಜದ ಮುಂದೆ ತೆರೆದಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅವಳು ಕೊಟ್ಟ ಮಾರ್ಗದರ್ಶನ ಅಪ್ಪಣೆಯಂತೆ ಅವಳ ಕಿಂಕರನಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲವೂ ಅವಳಿಗೆ ಅರ್ಪಿತ, ಅವಳಿಂದನೇ ಬಂದದ್ದು, ಅವಳಿಗೆ ಅರ್ಪಿತ ಮಾಡಿ ಸಮಾಜಕ್ಕೆ ಅದು ಒಳ್ಳೆಯದಾಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಜಗಜ್ಜನನಿ ಸರ್ವರಿಗೂ ಸರ್ವಮಂಗಳವಾಗಿರ್ತಕ್ಕಂಥ ಅವಳ ಕೃಪೆಯನ್ನು, ಆಶೀರ್ವಾದವನ್ನು, ಸರ್ವರೀತಿಯಾಗಿರ್ತಕ್ಕಂಥ ಕ್ಷೇಮಾಭಿವೃದ್ಧಿಯನ್ನು ಲೋಕಕ್ಕೆ ಅನುಗ್ರಹ ಮಾಡಲಿ ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥಿಸ್ತೇವೆ. ಇವರ ಸಾರಥ್ಯದಲ್ಲಿ ತಾಯಿ ಅನ್ನಪೂರ್ಣೆಗೆ ವಿಧ ವಿಧದ ಪೂಜೆಗಳು ನೆರವೇರುತ್ತವೆ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ, ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಹೊರನಾಡಿನ ಹೇ ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ, ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಇಂಥ ದಿವ್ಯ ತಾಯಿಯನ್ನು ದರ್ಶಿಸಲು ಅಸಂಖ್ಯ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ, ತಾಯಿಯ ದರ್ಶನವನ್ನು ಮಾಡುತ್ತಾರೆ. ನನ್ನ ಹೆಸರು
ಹೆಸರು ನಾಗವಲ್ಲಿ ಅಂತ. ಇಲ್ಲಿ ಬಂದಾಗ ತುಂಬ ಚೆನ್ನಾಗಿದೆ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಯಾವಾಗಲೂ ನಾವು ನಿಸರ್ಗನ ದೇವತೆ ಅಂತ ಪೂಜಿಸ್ತಾ ಇರ್ತೀವಿ. ಸೊ ಅದು ಇಲ್ಲಿ ಸಿಗುತ್ತೆ. ಜೊತೆಗೆ ನಿಸರ್ಗ ದೇವತೆ ಜೊತೆಗೆ ಅನ್ನಪೂರ್ಣೇಶ್ವರಿನೂ ದೇವತೆ ಆಗಿ ಎರಡನ್ನೂ ನೋಡ್ಬೋದು. ನಾವು ಬೆಂಗಳೂರಿಂದ ಬಂದಿರೋದು. ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ನಮ್ಮನ್ನ ಕರ್ಕೊಂಬರ್ತಾ ಇರೋ ಸ್ಥಳ ಇದು. ಇಲ್ಲಿ ಬಂದರೆ ಏನಾದರೂ ವಿಶೇಷತೆ ಏನಂದರೆ ಒಂದು ನೆಮ್ಮದಿ, ಒಂದು ಪ್ರಶಾಂತವಾದ ವಾತಾವರಣ. ಆ ಬೆಂಗಳೂರಲ್ಲಿ ಸಿಗೋಲ್ಲ. ಇಲ್ಲಿ ಬಂದರೆ ಅದು ಅಂಥ ಶಾಂತಿ ಸಿಗುತ್ತೆ ನಮಗೆ. ಇವತ್ತು ಎಲ್ಲ ದೇವರು ನಮಗೆ ಎಲ್ಲ ಅನುಕೂಲವಾಗಿ ಕೊಟ್ಟು ಚೆನ್ನಾಗಿಟ್ಟು ಒಳ್ಳೆ ಮಗಳನ್ನು ಕೊಟ್ಟು ಕಾಪಾಡಿದ್ದಾರೆ. ಹೀಗೆ ಭಕ್ತಿ ತುಂಬಿ ನಮಿಸುವ ಭಕ್ತನಲ್ಲಿ ಈ ತಾಯಿ ಸದಾ ನೆಲೆಸಿರುತ್ತಾಳೆ. ಇಲ್ಲಿ ನಾವೇನು ತಾಯಿ ಹತ್ರ ಬೇಡ್ಕೊತೀವೋ ಅದೆಲ್ಲ ಸತ್ಯ ಆಗತ್ತೆ. ಮತ್ತು ಆ ತಾಯಿ ಮಹಿಮೆ ತುಂಬ ಒಳ್ಳೆ ಮಹಿಮೆ. ನಾನು ಅವಳ ಹತ್ರನೇ ಬೇಡ್ಕೊಳ್ತೀನಿ. ನಾನಿವಾಗ ಬೇಡ್ಕೊಳ್ಳಿದ್ದಕ್ಕೆ ನನಗೆ ಒಳ್ಳೆಯ ಅಭಿಪ್ರಾಯ ಸಿಕ್ಕಿದೆ. ತಾಯಿ ನಿನ್ನ ಮಹಿಮೆ ಕೇಳಿ ಶರಣು ಬಂದೆನು, ದಿವ್ಯ ಸನ್ನಿಧಿಯಲ್ಲಿ ಶಿರವ ಮಣಿದೆನು. ಪಾಪರಾಶಿ ಭಂಗವಾಗಿ ಧನ್ಯನಾದೆನು, ಪಾಪರಾಶಿ ಭಂಗವಾಗಿ ಧನ್ಯನಾದೆನು. ನಿನ್ನ ಚರಣ ಕಮಲದಲ್ಲಿ, ನಿನ್ನ ಚರಣ ಕಮಲದಲ್ಲಿ ಭೃಂಗವಾದೆನು. ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹವಿದೆ. ಅನ್ನಪೂರ್ಣೆ ಸನ್ನಿಧಿಯಲ್ಲಿ ಸಮೃದ್ಧ ಭೋಜನ. ಅಂದರೆ ಒಂದು ಸಲಕ್ಕೆ ಇದರಲ್ಲಿ ಎಷ್ಟು ತಯಾರಾಗುತ್ತೆ ಅಂತ? ಇದು ಒಂದು ಫುಲ್ಲು ಮಾಡಿದರೆ 2000 ಜನರಿಗೆ ಸಾರು ಆಗ್ತದೆ. ಒಂದು ಕುಕ್ಕರಲ್ಲಿ ಸಾಂಬಾರು ಆಗ್ತದೆ. ಮತ್ತು ಅನ್ನ 60 kg, ಒಂದು ಟ್ರಿಪ್ಪಲ್ಲಿ 60 kg ಅನ್ನ ಮಾಡ್ತೀವಿ. ಅದರಲ್ಲಿ ಲೆಕ್ಕದಲ್ಲಿ 4 ಕುಕ್ಕರ್ ಆದರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ಅನ್ನ ಮಾಡ್ತೀವಿ.